ಸರ್ಕಾರ ರಚನೆಗೂ ಮಂಡಿಸಿದ್ದಾರೆ. ಮುಂದಿನ ಇದು ಹೇಗಿರುತ್ತೆ ಅಂದರೆ ಕ್ಯಾಬಿನೆಟಲ್ಲಿ ಇಂಥವ್ರು ಇರಬೇಕು, ಸೀನಿಯರ್ಸು 8 ಜನ ಅನ್ನೋದಿದೆ. ಅಲ್ಲ, ಏನು ಮಾಡಿರ್ತಾರೆ, ಸಿದ್ದರಾಮಯ್ಯವ್ರು ಇದ್ದಾರೆ, ಹೊಸ ಮುಖ್ಯಮಂತ್ರಿಗಳಿದ್ದಾರೆ, ಹೈಕಮಾಂಡ್ ಹೋಗಿ ಮೋಸ್ಟ್ಲಿ ಡೆಲ್ಲಿಗೆ ಹೋಗ್ಬೋದು. ಅವರು ಹೋಗಿ ಪಟ್ಟಿ ಫೈನಲ್ ಮಾಡ್ಬೋದು. ಯಾರಿಗೂ ಫಸ್ಟ್ ಹಂತದಲ್ಲಿ ಮೊದಲನೇ ಹಂತ, ಎರಡನೇ ಹಂತ, ಮೋಸ್ಟ್ಲಿ 2 ಹಂತ ಆಗಿ ಆಗುತ್ತೆ. ಎಲ್ಲರಿಗೂ ಒಂದೇ ಸರಿ ಕೊಡೋದು ಕಷ್ಟ. ಎರಡನೇ ಹಂತದಲ್ಲಿ ಬರ್ಬೋದು. ಈಗ ಸೀನಿಯರು ಆಗಲೇಬೇಕನ್ನೋರು ಫಸ್ಟ್ ಮೊದಲನೇ ಹಂತದಲ್ಲಿ ಬಂದೇ ಬರ್ತಾರೆ. ನೆಕ್ಸ್ಟ್ ಕಾಯಬೇಕು ಸ್ವಲ್ಪ ದಿವಸ, ಎರಡನೇದು ಮಾಡ್ತಾರೆ. ಸರ್, ಈಗ KBC ವಿಷಯದಲ್ಲೂ ಸರ್ ತಕ್ಷಣ ಆಗಲಿ ಅಥವಾ ನಿಮ್ಮನ್ನೇ ಮಾಡಬೇಕು ಅಂತ ಒತ್ತಡ ಅಭಿಮಾನಿಗಳಿಂದ ಹೆಚ್ಚಾಗ್ತಿದೆ ಸರ್. ಅಂದರೆ ಮಧ್ಯದಲ್ಲಿ ಬೇರೆ ಬೇರೆ ಚರ್ಚೆಗಳು ನಡೀತಾ ಇದ್ದಾವೆ. ಆ ಚರ್ಚೆಗಳು ಬೇಡ, ನಿಮಗೆ ಜವಾಬ್ದಾರಿ ಕೊಡಬೇಕು ಅಂತ ನೀವು ಇದನ್ನು ಕ್ಲಿಯರ್ ಆಗಿ ಹೈಕಮಾಂಡ್ ಜೊತೆ ಮಾತನಾಡ್ತಾರೆ ಸರ್. ನೋಡೋಣ, ನಿನ್ನೆವರೆಗೆಲ್ಲ ಬಿಜಿ ಇದ್ರು. ಯಾಕಂದ್ರೆ ಈ CM CLP ಇದ್ದಲ್ಲಿ ಈಗೆಲ್ಲ ಒಂದು ಸ್ವಲ್ಪ ಫ್ರೀ ಆಗಿದ್ದಾರೆ ಎಲ್ಲರೂ. ಬಹುಶಃ ಅದ್ರ ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ಬೋದು. ಚರ್ಚೆ ಆಗಿ ಒಂದು ಹಂತಕ್ಕೆ ಬರಲೇಬೇಕು, ಅಂತಿಮವಾಗಿ ಬರ್ತಾರೆ. ನಿಮ್ದು ಅದೇ ಬೇಡಿಕೆ ಇದೆ ಸರ್, ಸಚಿವ ಸ್ಥಾನ ಪ್ಲಸ್ ಇದು? ಇಲ್ಲ, ನಾವು ಯಾವುದು ಡಿಮಾಂಡ್ ಮಾಡಿಲ್ಲ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು, ಯಾವುದೇ ಡಿಮಾಂಡ್ ನಾವು ಮಾಡಿಲ್ಲ. ಸೊ ಚರ್ಚೆ ಪ್ರಾರಂಭ ಆಗಿಲ್ಲ ಇನ್ನೂ. ಇವತ್ತಿಂದ ಆಗ್ಬೋದು, ಯಾಕಂದ್ರೆ ನಿನ್ನೆವರೆಗೆ ಬೇರೆ ಇತ್ತು. ಇವತ್ತಿಂದ ಬಹುಶಃ ಮಾಡ್ತಾರೆ. ಇವತ್ತಿಂದ ಕೇಳೋಣ, ಅವ್ರೇನು ವರಿಷ್ಠರು ಮಾತಾಡ್ತಾರೆ, ವೇಟ್ ಮಾಡೋಣ. ಸರ್, ಕೆಲವರು ಬೇರೆ OBC ನಾಯಕರ ಹೆಸರನ್ನು ಕೂಡ ತೇಲಿಬಿಡ್ತಾ ಇದ್ದಾರೆ. ಅದೇನು ಯಾರೇ ಆಗ್ಬೋದು ರೀ, ನಾವು ಆಗ್ಬೇಕಂತ ಎಲ್ಲಿ ಇನ್ನೂ ಏನು ಫಿಕ್ಸ್ ಇರಲಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಆಗ್ಬೋದು ರೀ. ಇನ್ನು ನಾವೇ ಆಗ್ಬೇಕಂತಿಲ್ಲ, ಅವರೇ ಆಗ್ಬೇಕಂತಿಲ್ಲ. ಯಾರು ಸೂಕ್ತ ಅಂತ ನಿರ್ಧಾರ ಮಾಡ್ತಾರೆ ಪಕ್ಷ, ಅವ್ರು ಆಗ್ತಾರೆ ಅಷ್ಟೇ. ಸರ್, ಈಗ ಸಿದ್ದರಾಮಯ್ಯನವ್ರನ್ನ ಅವರು ಪವರ್ ಶಿಫ್ಟ್ ಮಾಡಿದ್ರು, ವಿರೋಧ ಪಕ್ಷಗಳಿಗೆ ಅವ್ರ ಆ್ಯಂಗಲಿಂದ ಹೇಗೆ ನೋಡ್ತೀವಿ ಸರ್? ಅಂದರೆ ದೊಡ್ಡ ಗೊಂದಲ ಆಗುತ್ತೆ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡಿದ್ರು. ನಡಿಕೇರಿದ್ರೆ ಇಡೀ ದೇಶದಲ್ಲೇ ಅದು ಇತ್ತು, ಬರೀ ಕರ್ನಾಟಕ ಸೀಮಿತವಾಗಿರಲಿಲ್ಲ. ಕರ್ನಾಟಕದಲ್ಲಿ ಏನೋ ಆಗುತ್ತೆ, ಗೊಂದಲ ಆಗ್ತದೆ. ಸೊ ಭಾಳ ಸ್ಮೂತಾಗಿ ಟ್ರಾನ್ಸ್ಫರ್ ಆಗಿದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಕೂಡ ಅಷ್ಟೇ ಸಂತೋಷವಾಗಿದ್ದಾರೆ. ಸಿದ್ದರಾಮಯ್ಯವ್ರು ಕೂಡ ಅಷ್ಟೇ ನೀಟಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಸೊ ಯಾವುದೇ ಗೊಂದಲ ಇಲ್ಲದೆ ತೆರೆ ಬಿದ್ದಿದೆ. ಸೊ ಇದೊಂದು ಪಕ್ಷದಲ್ಲಿ ಶಿಸ್ತಿದೆ, ಒಂದು ಡಿಸಿಪ್ಲಿನ್ ಇದೆ ಅಂತ ತೋರಿಸುವಂಥ ಪ್ರಯತ್ನ ಆಗಿದೆ. ಸರಿ, ನಿಮ್ಮ KBC ಸ್ಥಾನಕ್ಕೆ ಹೆಸರು ಕೇಳಿ ಬರ್ತಿದ್ದಾಗೆ ಕೆಲವರು ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಿಮ್ಗೆ ಇಲ್ಲಿಲ್ಲ, ಈ ಥರದ ಚರ್ಚೆಯನ್ನು ಜೋರಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಏನು ಮಾಡ್ತಾರೆ ಕೇಳಿ. 2 ದಿವಸ ಮಾಡೋರು ಏನು ಮಾಡೋರು, ಏನು ಬೇಸ್ಲೆಸ್ ಅದು, ಏನು ಅದರಿದೆ, ಏನು ಸೈನ್ ಮಾಡಿದೆ, ಲೆಟ್ರ್ ಇದೆ ಯಾರ್ದ? ನೀವು ಯಾರೋ XYZ ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ಹಾಕಿದವಂಗೆ ಇಷ್ಟು ಪ್ರಾಮುಖ್ಯತೆ ಕೊಡೋದು ಅವಶ್ಯಕತೆ ಇಲ್ಲ. ಅದು 30 ಹೆಂಗೆ 7 ಹೆಂಗೆ ಹೇಳಿದವನು. ಮತ್ತು ಅವ್ರು ಯಾರು ಅಷ್ಟು ಪ್ರಬಲರಿದ್ದಾರೆ, 37 ಜನ ಯಾರ್ಯಾರು ಸಹಿ ಮಾಡಿದ್ದಾರೆ. ಸುಮ್ಮನೆ ಯಾವನೋ ಹಾಕಿದಾನೆ, ಅದ್ರ ಹಿಂದೆ ಯಾವುದೋ ಒಂದು ಕಾಣದ ಕೈಗಳು ಸ್ವಲ್ಪ ಅದನ್ನು ಪುಷ್ ಮಾಡ್ತಾ ಇದೆ. ನಮ್ಮಲ್ಲಿ ಗೊಂದಲ ಹೊಡಿಸ್ಲಿಕ್ಕೆ ಅದೇನು ಗೊಂದಲ ಆಗೋಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದಿದೆ. ತೆರೆದ ಪುಸ್ತಕ ಕನ್ನಡಿ ಥರ ಯಾವ ರೀತಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರು, ಕಾರಣಗಳೇನು, ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಯಾರೋ ಅದು ಮಾಡಿದ್ದಾರೆ. ಒಂದು ವಾರ ಗೊಂದಲ ಆಗುತ್ತೆ, ಮತ್ತೆ ತಿಳಿ ಆಗುತ್ತೆ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.